ಇಫ್ ಸಮಥಿಂಗ್ ಇಸ್ ಫ್ರೀ ದೆನ್ ಯು ಆರ್ ದ ಪ್ರಾಡಕ್ಟ್. ಅಲ್ಲಿ ನಡೆಯೋ ವಿಷಯಗಳೆಲ್ಲ ತುಂಬಾ ವಿಚಿತ್ರ ಅನ್ಸುತ್ತೆ. ವಾರದಲ್ಲಿ ಒಂದೇ ಸಲ ಸ್ನಾನ ಮಾಡಿದ್ರೆ ಸಾಕ? ಅವರಿಗೆ ಫಂಡ್ ಎಲ್ಲಿಂದ ಬರುತ್ತೆ? ಅವರು ಮಹಾರಾಜ ರಾಣಿ ತರ ಬದುಕ್ತಿದ್ದಾರೆ. ಜನಗಳು ಅಲ್ಲಿ ಸ್ಲೇವರಿ ತರ ಬದುಕ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹೋಗೋಕ್ಕೂ ಮುಂಚೆ ಕಿವಿ ಮಾತು. ನಮಸ್ತೆ ವೀಕ್ಷಕರೇ, ನೀವು ನನ್ನ ಚಾನಲ್ ಅಲ್ಲಿ ಸಾಧನಾ ಫಾರೆಸ್ಟ್ ಗೆ ವಿಸಿಟ್ ಮಾಡಿದ್ದು ಅಥವಾ ಅಲ್ಲಿ ವಾಲಂಟಿಯರ್ ಆಗಿ ಹೇಗೆ ಉಳ್ಕೊಳ್ಳೋದು ಇದನ್ನೆಲ್ಲ ನೋಡಿರಬಹುದು. ಹಾಗೆ ಈ ವಿಡಿಯೋ ಅಲ್ಲಿ ನಾನು ನೋಡಿದಂತಹ ಇನ್ನೊಂದು ಪರ್ಸ್ಪೆಕ್ಟಿವ್ ಬಗ್ಗೆ ಮಾತಾಡ್ತಿರೋದು, ಅಂದ್ರೆ ನನ್ನ ಇನ್ನೊಂದು ನೋಟ. ಸೊ ಮೊದಲ 2 ವಿಡಿಯೋಗಳನ್ನ ನೋಡಿದಂತಹ ಜನಗಳಿಗೆ ತುಂಬಾ ಆಸೆ ಆಗಿರಬಹುದು ಪರಿಸರದ ಮಧ್ಯೆ ಬದುಕೋದಾಗಿರ್ಬಹುದು, ಅಥವಾ ಜನಗಳ ರೀತಿ ಯಾವಾಗ್ಲೂ ಬೆರೆತಂಗೆ ಬದುಕೋದು, ಫೋನ್ ಇಲ್ಲದೆ ಬದುಕೋದು, ನೆಟ್ವರ್ಕ್ ಇಲ್ಲದೆ ಬದುಕೋದು ತುಂಬಾ ಖುಷಿ ಆಗತ್ತೆ. ಆದ್ರೆ ಅದ್ರದ್ದು ಇನ್ನೊಂದು ಮುಖನ ನೀವು ನೋಡಿದ್ರೆ ಅದರ ಕರಾಳತೆ ಹೇಗೆ ಅನ್ನೋದು ಗೊತ್ತಾಗತ್ತೆ. ಯಾರ್ಯಾರು ಸಾಧನ ಫಾರೆಸ್ಟ್ ಗೆ ಹೋಗಕ್ಕೆ ರೆಡಿ ಆಗಿದ್ರ ಅಥವಾ ಹೋಗ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ, ಅವ್ರಗಳಿಗೋಸ್ಕರ ಈ ವಿಡಿಯೋ. ಹೋಗೋಕ್ಕಿಂತ ಮುಂಚೆ ಮೊದಲು ಈ ವಿಡಿಯೋ ನೋಡ್ಕೊಂಡು ಆಮೇಲೆ ನಿಮ್ಮ ತಯಾರಿಯನ್ನ ಮಾಡ್ಕೊಳ್ಳಿ. ಇಫ್ ಸಮಥಿಂಗ್ ಇಸ್ ಫ್ರೀ ದೆನ್ ಯು ಆರ್ ದ ಪ್ರಾಡಕ್ಟ್. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಯಾವುದು ಉಚಿತವಾಗಿ ಸಿಗತ್ತೆ ಅಲ್ಲಿ ಪ್ರಾಡಕ್ಟ್ ನೀವೇ ಆಗಿರ್ತೀರಾ, ನೀವು ಬಳಸ್ತಿರುವಂತಹ ವಸ್ತು ಆಗಿರಲ್ಲ. ಇದನ್ನ ಸಾಧನಾ ಫಾರೆಸ್ಟ್ ತುಂಬಾ ಚೆನ್ನಾಗಿ ಬಳಸ್ಕೊಂತಿದೆ. ಹೇಗೆ ಅಂತಂದ್ರೆ, ನಿಮಗೆ ಫಸ್ಟ್ ಅನ್ಸ್ಬೋದು ಅಲ್ಲಿರೋ ವಾತಾವರಣ ಆಗಿರ್ಬೋದು, ಪರಿಸರದ ಮಧ್ಯೆ ಬದುಕ್ತಿರೋದಾಗಿರ್ಬೋದು, ಅಥವಾ ಜನಗಳ ಜೊತೆ ಬೆರೀತಿರೋ ರೀತಿ ಆಗಿರಬಹುದು. ರಿಲಿಜಿಯನ್ ಇಲ್ದೆ, ಯಾವುದೇ ಕಾಸ್ಟ್ ಧರ್ಮಗಳಿಲ್ದೆ ಜನ ಅಲ್ಲಿ ಬಂದು ಸೇರ್ತಾರೆ. ಭಾಷೆಗಳ ವ್ಯತ್ಯಾಸ ಇಲ್ದೆ ಅಲ್ಲಿ ಹೋಗಿ ಬದುಕ್ತಾರೆ. ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ನೀವು ರಿಯಾಲಿಟಿಗಳನ್ನ ನೋಡಿದಾಗ ಮಾತ್ರ ಗೊತ್ತಾಗೋದು. ಆ ರಿಯಾಲಿಟಿಗಳನ್ನ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಮೊದಲನೆಯದಾಗಿ ಸ್ನಾನದ ಬಗ್ಗೆ ಬರೋಣ. ತುಂಬಾ ತುಂಬಾ ದೊಡ್ಡ ವಿಷಯಗಳಿಗೆ ಬೇಡ, ಮೊದಲು ಸ್ನಾನದ ಬಗ್ಗೆಯಿಂದ ಶುರು ಮಾಡೋಣ. ಸೊ ಲ್ಯೂಕ್ ಹೇಳಿದ ಹಾಗೆ ಅವರ ವಾಶ್ರೂಮ್ ಇಂದ ಸುಮಾರು ನೀರು ಇರುವಂತಹ ಜಾಗಕ್ಕೆ 150 ಮೀಟರ್ ದೂರ ಆಗತ್ತೆ. ಅದ್ರ ಜೊತೆಗೆ ಅವರು ನೀರನ್ನ ಕ್ಯಾರಿ ಮಾಡೋಕೆ ನಿಮಗೆ ಕೊಡೋದು ಒಂದು ಕಬ್ಬಿಣದ ಬಕೆಟ್. ಸೊ ಆ ಬಕೆಟ್ ಅಲ್ಲಿ ನೀವು ಕರೆಕ್ಟ್ ಆಗಿ ಒಂದು 5ರಿಂದ 8 ಲೀಟರ್ ನೀರನ್ನ ಅಲ್ಲಿಂದ ಇಲ್ಲಿಗೆ ತರೋ ಅಷ್ಟೊತ್ತಿಗೆ ಅರ್ಧ ಬಕೆಟ್ ಖಾಲಿ ಆಗಿರುತ್ತೆ. ನಿಮಗೆ ಭುಜಗಳು ನೋವು ಬಂದಿರುತ್ತೆ. ಸೊ ಒಬ್ಬರು ಒಂದೇ ಸಲ ಒಂದು ಬಕೆಟ್ ನ ತಗೊಂಡೋಗಿ ಸ್ನಾನ ಮಾಡಕ್ಕಾಗೋದು, 2 ಬಕೆಟ್ ನ ಅವ್ರು ಕೊಡಲ್ಲ. ಈ ತರ ಎಷ್ಟು ದಿನಗಳ ನೀವು ಮಾಡ್ತೀರಾ? ಹೌದು, ಅವ್ರು ಹೇಳ್ತಾರೆ ನೀರನ್ನ ಉಳಿಸೋದಿಕ್ಕೋಸ್ಕರ ನೀವು ಒಂದೇ ಬಕೆಟ್ ಅಲ್ಲಿ ಸ್ನಾನ ಮಾಡೋದಿಕ್ ಶುರು ಮಾಡ್ತೀರಾ, ಅರ್ಧ ಬಕೆಟ್ ಅಲ್ಲಿ ಸ್ನಾನ ಮಾಡೋದಿಕ್ ಶುರು ಮಾಡ್ತೀರಾ. ಮೊದಲು ಒಂದ್ ವಾರ ಡೈಲಿ ಸ್ನಾನ ಮಾಡ್ತೀರಾ, ಹೋಗ್ತಾ 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 2 ದಿನಕ್ಕೊಂದ್ಸಲ, 3 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ಸ್ನಾನ ಮಾಡೋಕ್ ಶುರು ಮಾಡ್ತೀರಾ ಅಂತ. ಅದು ಸತ್ಯವಾಗ್ಲೂ ಕೂಡ ನಿಜ. ಯಾಕಂದ್ರೆ ಅಲ್ಲಿ ಇರುವಂತಹ ತುಂಬಾ ಜನಗಳು ಸ್ನಾನ ಮಾಡ್ತಿದ್ದು ಸುಮಾರು ವಾರದಲ್ಲಿ 1 ಸಲ ಅಥವಾ 2 ಸಲ. ಇದರಲ್ಲಿ ಶುಚಿತ್ವದ ಬಗ್ಗೆ ಮಾತು ಎಲ್ಲಿ ಬರುತ್ತೆ, ಹೈಜೀನ್ ಅನ್ನೋದ್ರ ಬಗ್ಗೆ ಎಲ್ಲಿ ಮಾತು ಬರುತ್ತೆ, ಅದನ್ನು ನೀವು ಯೋಚನೆ ಮಾಡಿ. ಯಾಕಂತ ಅಂದ್ರೆ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲೂ ಕೂಡ ಜನರು ಪ್ರತಿದಿನ ಸ್ನಾನ ಮಾಡ್ತಾರೆ. ಪ್ರತಿದಿನ ಇಲ್ಲ ಅಂದ್ರೂ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಕೂಡ ಸ್ನಾನ ಮಾಡಕ್ ಶುರು ಮಾಡಿದ್ದಾರೆ. ಈ ತರದ ಕಾಲದಲ್ಲಿ ನೀವಲ್ಲಿ ಹೋಗಿ ವಾರದಲ್ಲಿ 1 ದಿನ ಅಥವಾ 2 ದಿನದಲ್ಲಿ ಹೇಗೆ ಸ್ನಾನ ಮಾಡ್ಕೊಂಡಿರ್ತೀರಾ? ಅದ್ರ ಜೊತೆಗೆ ಈ ವೆದರ್ ಅಲ್ಲಿ ಅಲ್ಲಿ ಹೀಟ್ ವೇವ್ ಅಂತ ಕರೀತಾರೆ. ಏನಂದ್ರೆ ಅದು ಬೀಚಿಗೆ ತುಂಬಾ ಹತ್ರ, ಅಂದ್ರೆ ಕೋಸ್ಟಲ್ ಸೈಡ್‌ಗೆ ತುಂಬಾ ಹತ್ರ ಇರೋದ್ರಿಂದಾಗಿ ತುಂಬಾ ಹ್ಯುಮಿಡಿಟಿ ಇರತ್ತೆ. ಹ್ಯುಮಿಡಿಟಿ ಅಂತಂದ್ರೆ ಆ ಗಾಳಿಯಲ್ಲೇ ತುಂಬಾ ಸೆಕೆ ಇರತ್ತದು. ಸೊ ಹಂಗಾಗಿ ತುಂಬಾ ಬೆವರ ಬರುತ್ತೆ, ತುಂಬಾ ಸ್ವೆಟ್ ಆಗ್ತೀರಾ. ಸೊ ಆ ಸ್ವೆಟ್ ಅಲ್ಲಿ ಕೂಡ ಅಲ್ಲಿ ಜನ ಹಾಗೆ ಇದ್ದಾರೆ. ಯಾಕಂತಂದ್ರೆ 150 ಮೀಟರ್ ಅದನ್ನ ಎತ್ಕೊಂಡ್ ಬರ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ಥಿಂಗ್. ಇದು ಮೊದಲನೇ ವಿಷಯ. ಊಟದ ಬಗ್ಗೆ ನಂದು 2ನೇ ಮಾತೇ ಇಲ್ಲ. ಯಾಕಂತಂದ್ರೆ ಅಲ್ಲಿ ಕಂಪ್ಲೀಟ್ ವೀಗನ್ ಫುಡ್, ತುಂಬಾ ರುಚಿಯಾದಂತಹ ಊಟ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಮತ್ತೆ 3ನೇ ವಿಷಯ, ಅಲ್ಲಿ ನಿಮ್ಮನ್ನ ಸ್ಲೇವರೀಸ್‌ಗಳ ತರ ಕೆಲಸ ಮಾಡಿಸ್ತಾರೆ ಅಂದ್ರೆ ನೀವು ನಂಬಲೇಬೇಕು. ಅವ್ರು ಹೇಳ್ತಾರೆ ಫನ್ ಗೇಮ್ಸ್‌ಗಳಿತ್ತು ಅಥವಾ ಟ್ಯಾಲೆಂಟೆಡ್ ಶೋಗಳಿತ್ತು. ನಾವೆಲ್ಲ ಎಂಜಾಯ್ ಮಾಡ್ದೋ. ಓಪನ್ ಸಿಂಗಿಂಗ್ ಗೇಮ್ ಇತ್ತು, ಅಲ್ಲಿ ಓಪನ್ ಮೈಕ್ ಗೇಮ್ ಇತ್ತು. ಈ ತರದ್ ತುಂಬಾ ವಿಷಯಗಳು ಬರುತ್ತೆ. ಬಟ್ ಅಲ್ಲಿ ಅವ್ರು ಕೆಲ್ಸದ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಯಾಕಂತ ಅಂದ್ರೆ ಅಷ್ಟು ಸುಡೋ ಬಿಸಿಲಲ್ಲಿ ನೀವು ಗಿಡಗಳನ್ನ ನಿಮ್ ಬೆನ್ನಲ್ಲಿ ಹೊತ್ಕೊಂಡು ಅದ್ರ ಜೊತೆಗೆ ನೀರನ್ನ ತಗೊಂಡೋಗಿ ಹಾಕ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ ಥಿಂಗ್. ಅಲ್ಲಿ ಗುಂಡಿ ತೋಡ್ಬೇಕು, ಗಿಡನ ನೆಡ್ಬೇಕು. ಅಷ್ಟು ದೊಡ್ಡ ಹಾರೆನ ನೀವು ಆ ಬಿಸಿಲಲ್ಲಿ ತಗೊಂಡೋಗಿ ಗುಂಡಿ ತೋಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ಥಿಂಗ್. ಯಾಕಂದ್ರೆ ನಾವು ಅದಕ್ಕೆ ವಿ ಆರ್ ನಾಟ್ ಹ್ಯಾಬಿಚುಯೇಟೆಡ್ ಆಫ್ ಆಲ್ ದಿಸ್ ಥಿಂಗ್ಸ್. ಅದಾದ್ಮೇಲೆ ನೀವು ರಾತ್ರಿ ಮಲ್ಕೊಳಕ್ ಬರ್ತೀರಾ. ಅಲ್ಲಿ ಎಲ್ಲೂ ನಿಮ್ಗೆ ಪ್ರೈವೇಟ್ ರೂಮ್‌ಗಳ ತರ ಇರಲ್ಲ. ಸೊ ಸೆಪರೇಟ್ ಆಗಿ ಒಬ್ರಿಗೆ 1 ಆರ್‌ಕೆ ತರ ಅಥವಾ 1 ಬಿಎಚ್‌ಕೆ ಈ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಅಲ್ಲಿ ಎಲ್ಲ ಕಟ್ಟಿರೋದೇ ಗುಡಿಸಲುಗಳ ತರ. ಹಟ್ ಅಂತ ಏನ್ ಕರಿತೀವಿ, ಆ ತರ ದೊಡ್ಡ ದೊಡ್ಡ ಹಟ್‌ಗಳನ್ನ ಕಟ್ಟಿರ್ತಾರೆ. ನೀವು ಅಲ್ಲಿಂದ ಹಾಗೆ ಮಲ್ಕೊಳ್ಳೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆವರೆಗೆ. ಅದ್ರ ನೆಕ್ಸ್ಟ್ ವಿಷಯ ಬರೋದು ಏನಂತಂದ್ರೆ ಸೊಳ್ಳೆಗಳು. ಸೊಳ್ಳೆಗಳು ನೊಣಗಳ ತರ ಇರೋದನ್ನ ನೋಡ್ದೆ. ಯಾಕಂದ್ರೆ ತುಂಬಾ ದಪ್ಪದಾದಂತಹ ಸೊಳ್ಳೆಗಳು. ಈವನ್ ಅಲ್ಲಿ ಊಟ ಮಾಡೋ ಟೈಮಲ್ಲಿ ಎಷ್ಟು ಬಂದ್ ಕಚ್ಚುತ್ತೆ ಅಂತಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಅಲ್ಲಾಗೋ ಪೇನ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು. ಅವರು ಹೇಗೆ ಪ್ರತಿದಿನ ಬದುಕ್ತಿದಾರೆ ನನಗಂತೂ ಗೊತ್ತಿಲ್ಲ. ನಾನು ಕೇಳಿದಾಗ ಅವರಂದ್ರು ವಿ ಆರ್ ಹ್ಯಾಬಿಚುಯೇಟೆಡ್ ಆಫ್ ಆಲ್ ದಿಸ್ ಥಿಂಗ್ಸ್ ಅಂತ. ಆದ್ರೆ ಅದರ ಅನುಭವ ಅಂತೂ ತುಂಬಾ ಬೇರೆ ತರ ಇತ್ತು. ನಿಮ್ಮ ತಂದೆ ತಾಯಿಗಳನ್ನ ಯಾರು ನೋಡ್ಕೊಂತಾರೆ? ಅದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂತ ಅಂದ್ರೆ
ನೀವು ಪರಿಸರದ ಜೊತೆಗೆ ಹೋಗಿ ಕುತ್ಕೊಂಡ್ರೆ ಅವರು ನಿಮಗೆ ದುಡ್ಡು ಕೊಡಲ್ಲ. ಉಳ್ಕೊಳ್ಳೋದಕ್ಕೆ ಜಾಗ ಕೊಡ್ತಾರೆ ಮತ್ತೆ ಊಟ ಕೊಡ್ತಾರೆ. ಇದರಿಂದ ಜೀವನ ಹೇಗೆ ನಡೆಸ್ತೀರಾ? ಸುಮಾರು ನೀವೊಂದು 6 ತಿಂಗಳು ನೀವು ಅಲ್ಲಿ ಇದ್ದು ಬಂದ್ರೆ ನಿಮಗೆ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ನಗರದ ಪ್ರದೇಶದಲ್ಲಿ ಏನಾಗಿರುತ್ತೆ ಬದುಕೋಕೆ ಆಗಲ್ಲ. ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಏನಾದ್ರು ಬೆಂಗಳೂರಿಗೆ ಒಂದ್ಸಲ ಹೋಗ್ಬಿಡ್ತು ಅಂತಂದ್ರೆ, ನೀವ್ ಅಲ್ಲೇ ಏನಾದ್ರು ಮಾಡ್ಕೊಬಿಡ್ಬೇಕನ್ಸುತ್ತೆ. ಯಾಕಂದ್ರೆ ನೀವು ಅಷ್ಟು ಕಾಮ್ ಆಗಿ ಒಂಥರ ಪೀಸ್‌ಫುಲ್ ಆಗಿರೋ ಜಾಗದಿಂದ ಸಡನ್ ಆಗಿ ಹೋಗ್ಬಿಟ್ಟು ನೀವು ಈ ತರ ಗದ್ದಲ, ತುಂಬಾ ಸದ್ದು, ತುಂಬಾ ಜನಸಂದಣಿ ಇರುವಂತಹ ಜಾಗಗಳಿಗೆ ಹೋದ್ರೆ ಉಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ವರ್ಷ ನೀವು ಸಾಧನ ಫಾರೆಸ್ಟ್ ಅಲ್ಲೇ ಇರ್ಬೇಕು ಅನ್ಕೊಂಡಿದ್ದೀರಾ? ನೀವು ಅಲ್ಲಿ ಉಳ್ಕೊಂಡ್ರೆ ನಿಮ್ಮ ತಂದೆ-ತಾಯಿನ ನೋಡ್ಕೊಳ್ಳೋರು ಯಾರು? ಅಥವಾ ನಿಮ್ಮ ಹೆಂಡತಿ, ಮಕ್ಳುಗಳನ್ನ ನೋಡ್ಕೊಳ್ಳೋರು ಯಾರು? ಇದನ್ನು ಕೂಡ ನೀವು ಯೋಚನೆ ಮಾಡ್ಬೇಕಾಗಿರತ್ತೆ. ಇದೆಲ್ಲ ಆದ್ಮೇಲೆ ಅಲ್ಲಿ ಬರುವಂತಹ ಒಂದೇ ಒಂದು ಪ್ರಶ್ನೆ, ಸಾಧನ ಫಾರೆಸ್ಟ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ. ಹಾಗಾದ್ರೆ ಏನು? ರಿಸ್ಟ್ರಿಕ್ಟೆಡ್ ಏರಿಯಾಸ್ ಅಂದ್ರೆ ಯಾಕೆ ವಿಸಿಟರ್ ಗಳಿಗೆ ಅದು ಅಲೋ ಇಲ್ಲ? ಯಾಕೆ ಅದು ಕೇವಲ ವಾಲಂಟಿಯರ್ಸ್ ಗಳಿಗೆ ಮಾತ್ರ ಅಂದ್ರೆ, ಅಲ್ಲಿ ಸಾಧನ ಫಾರೆಸ್ಟ್‌ನ ಯಾರು ಬಿಲ್ಡ್ ಮಾಡಿದ್ರೋ ಅವ್ರು ವ್ಯಕ್ತಿಗಳು ಇರುವಂತಹ ಜಾಗ. ಸೊ, ಅದ್ರ ಬಗ್ಗೆ ಕೇಳಿ ನನಗೆ ತುಂಬಾ ಬೇಜಾರಾಯ್ತು. ಯಾಕಂತ ಅಂದ್ರೆ, ಸಾಧನ ಫಾರೆಸ್ಟ್ ಅಲ್ಲಿ ಜನ ಈ ತರ ಬದುಕ್ತಿದ್ದಾರೆ, ಪರಿಸರದ ಮಧ್ಯೆ ಬದುಕ್ತಿದ್ದಾರೆ, ಗುಡಿಸಲುಗಳಲ್ಲಿ ಬದುಕ್ತಿದ್ದಾರೆ. ಒಂದೊಂದು ವಾರದಲ್ಲಿ 1 ದಿನ, 2 ದಿನ ಸ್ನಾನ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಅವ್ರು ಸ್ನಾನ ಮಾಡೋದಕ್ಕೆ ನೀರು ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ಬೇಕಿರತ್ತೆ. ಈ ತರ ಬದುಕ್ತಿರೋ ಜನಗಳ ಮಧ್ಯ ಅದನ್ನ ಸೃಷ್ಟಿ ಮಾಡಿದಂತಹ ಗಂಡ ಹೆಂಡತಿ ಆಗಿ ಅವ್ರ ಮಕ್ಳುಗಳೆಲ್ಲ ರಾಜ ರಾಣಿಗಳ ತರ ಆ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಬದುಕ್ತಿದ್ದಾರೆ. ಹೌದು. ಯೂ ಹರ್ಡ್ ಮೀ ರೈಟ್ ಎಕ್ಸಾಕ್ಟ್‌ಲಿ. ಅಲ್ಲಿ ಒಂದು ದೊಡ್ಡ ಬಂಗ್ಲೋ ತರ ಕಟ್ಟಿದ್ದಾರೆ. ಆ ಬಂಗ್ಲೋ ಒಳಗೆ ಅವರು ರಾಜ ರಾಣಿ ತರ ಹೊರಗೆ ಬದುಕ್ತಿದ್ದಾರೆ. ಅಲ್ಲಿಗೆ ಯಾರು ಕೂಡ ಅಲೋ ಇಲ್ಲ. ವಾಲಂಟಿಯರ್ಸ್‌ಗಳಲ್ಲೂ ಫ್ಯೂ ವಾಲಂಟಿಯರ್ಸ್‌ಗಳಿಗೆ ಮಾತ್ರ ಎಂಟ್ರಿ ಇರೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪರಿಸರದ ಮಧ್ಯೆ ಇರಬೇಕು ಅಂತಾನೆ ಸೃಷ್ಟಿ ಮಾಡಿದಂತಹ ಜನ ಆರಾಮಾಗಿ ಅಲ್ಲಿ ಬದುಕ್ತಿದ್ದಾರೆ. ಅದೇ ವಾಲಂಟಿಯರ್‌ಗಳಂತ ಕರ್ಕೊಂಡ್ ಬಂದವರಿಗೆ ಈ ತರ ಮಾಡಿಸ್ತಿದ್ದಾರೆ. ಸಾಧನ ಫಾರೆಸ್ಟ್‌ಗೆ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಅಲ್ಲಿ ಇರೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಅಂದ್ರೆ, ಅಲ್ಲಿ ನೀವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ನಿಮಗೆ ಪರಿಸರದ ಜೊತೆ ಇರಬೇಕು ಅಥವಾ ನೀವು ಒಂದು ನಾರ್ಮಲ್ ಸಿಂಪಲ್ ಲೈಫ್‌ನ ಬದುಕಬೇಕು ಅನ್ನೋದಿದ್ರೆ ಬೇರೆ ಸಾಧನ ಫಾರೆಸ್ಟ್‌ಗೆ ಏನಕ್ಕೆ ಹೋಗ್ತೀರಾ? ನಮ್ಮ ಮಂಡ್ಯಗೆ ಬನ್ನಿ. ಸೊ, ನಮ್ಮ ಮಂಡ್ಯದಲ್ಲೇ ಹಳ್ಳಿ ಪ್ರದೇಶಗಳಿದೆ. ಅಲ್ಲಿ ಬದುಕಿ, ಅಲ್ಲಿ ಜೀವನ ಮಾಡಿ. ಅದ್ರ ಜೊತೆಗೆ ನೀವು ಪರಿಸರದ ಜೊತೆ ಕೆಲಸ ಮಾಡ್ತು ಅಂತಂದ್ರೆ ನಿಮ್ಗೆ ದಿನಕ್ಕೆ ₹300 ಇಂದ ₹500 ಕೂಲಿ ಕೊಡ್ತಾರೆ. 2 ಟೈಮ್ ಊಟ ಕೊಡ್ತಾರೆ. ಅದ್ರ ಜೊತೆ ಕಾಫಿ, ಟೀ ಕೊಡ್ತಾರೆ, ಸ್ನಾಕ್ಸ್ ಕೊಡ್ತಾರೆ. ಇದು ನಮ್ಮ ಪರ್ಸ್ಪೆಕ್ಟಿವ್ ಅಥವಾ ನಮ್ಮ ವ್ಯೂಸ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಲ್ಲಿ ಹೋಗಿ ನೀವೇನೋ ಕರ್ಮಯೋಗ ಮಾಡಿ, ಏನೋ ಮಾಡ್ತೀರಾ ಅನ್ನೋ ಒಂದು ಯೋಚನೆಯಲ್ಲಿ ನಿಮ್ಮನ್ನ ನೀವು ಹಿಂದೆ ಉಳಿಸ್ಕೊಂತಿದ್ದೀರಾ ಅಂತ ನನಗನ್ಸುತ್ತೆ. ಅಲ್ಲಿಗೆ ಹೋಗ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಬಟ್ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಅಲ್ಲಿಗೆ ಹೋಗೋದು ಎಷ್ಟು ಸುಲಭ ಇರುತ್ತೋ, ಅಲ್ಲಿ ಬದುಕೋದು ಅಷ್ಟು ಸುಲಭ ಇರಲ್ಲ. ಯಾಕಂದ್ರೆ ವಾಲಂಟಿಯರ್ ಆಗಿ ಬದುಕೋದು ಅಷ್ಟು ಈಸಿ ಮಾತಲ್ಲ. ಇದು ಸಾಧನ ಫಾರೆಸ್ಟ್ ಅಲ್ಲಿ ನಾನು ನೋಡಿದಂತಹ ಜೀವನ, ಹಾಗೆ ನಾನು ಕೇಳ್ಪಟ್ಟಂತಹ ಜೀವನ, ಇದು ಪೂರ್ತಿಯಾಗಿ ನನ್ನ ಪರ್ಸ್ಪೆಕ್ಟಿವ್. ನಾನು ನೋಡಿದ ಹಾಗೆ. ಇದ್ರ ಬಗ್ಗೆ ನಿಮಗೇನನ್ಸುತ್ತೆ? ಅಥವಾ ಹೋಗೋದು ನೀವು ಅದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಇಲ್ಲ ಅಂತಂದ್ರೆ ನಾನು ಹೇಳೋದು ತಪ್ಪು ಅಂತಂದ್ರೆ ನೀವು ಬೇಕಾದ್ರೆ ಹೋಗಿ ಅದನ್ನ ಎಕ್ಸ್‌ಪೀರಿಯನ್ಸ್ ಮಾಡ್ಬೋದು. ಹಾಗೆ ಮುಂದಿನ ಬಾರಿ ನಾನು ಆರೋವಿಲ್‌ನ ಮತ್ತೊಂದು ಕಮ್ಯುನಿಟಿ ಬಗ್ಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.